ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಾಬರಿ ಆಗಬೇಡಿ ಮೇಡಮ್, ಪೇಷಂಟ್ಗೆ ಏನೂ ಆಗಲ್ಲ. ನೀವು ಬ್ಲಡ್ ಕೊಡ್ತಿದ್ದಾಗೆ ಆಪರೇಷನ್ ಮಾಡ್ತಾರೆ, ಬುಲೆಟ್ ತೆಗಿತಾರೆ. ಸೊ ಪೇಷಂಟ್ಗೆ ಯಾವುದೇ ರೀತಿ ಪ್ರಾಣಾಪಾಯ ಆಗಲ್ಲ. ಯಾರಿ ನೀವು? ಒಳಗೆ ಯಾಕೆ ಬಂದಿದ್ದೀರಾ? ದಯವಿಟ್ಟು ಆಚೆ ಇರಿ. ಸುಬ್ಬು, ನೀನು ಯಾಕೆ ಬರಕ್ಕೆ ಹೋದೆ? ಅದು ನೀವು ಬ್ಲಡ್ ಕೊಡ್ತಿದ್ದೀರಾ ಅಂತ ಗೊತ್ತಾಯ್ತು. ಅದನ್ನ ತಿಳ್ಕೊಂಡು ನಂಗೆ ಸಖತ್ ಟೆನ್ಷನ್ ಆಗೋಯ್ತು ಮೇಡಮ್. ನೀವು ಬ್ಲಡ್ ಕೊಡ್ತಿರುವಾಗ ತುಂಬ ಭಯ ಆಗ್ಬಿಟ್ರೆ ಅಂತ ನಾನು ಬಂದ್ಬಿಟ್ಟೆ. ಸೋ ಸ್ವೀಟ್ ಆಫ್ ಯು. ಅದಕ್ಕೆ ನಿನ್ನ ನನ್ನ ಹುಡುಗ ಅನ್ನೋದು. ನನ್ನ ಸೆಲೆಕ್ಷನ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ? ತಟ್ಟಿ ನಾನು ಇಷ್ಟು ದಿನ ನನಗೆ ಅರ್ಥನೇ ಆಗಲಿಲ್ಲ ಈ ಕಾಳಜಿಯಲ್ಲಿ ಪ್ರೀತಿ ಇದೆ ಅಂತ. ಇಲ್ಲ ಇಲ್ಲ, ಹಾಗೆಲ್ಲ ಇಲ್ಲಿರೋ ಆಗಿಲ್ಲ. ನೀವು ಹೊರಗಡೆ ಇರಿ, ಬ್ಲಡ್ ಕೊಟ್ಟ ಮೇಲೆ ಅವರೇ ಬರ್ತಾರೆ. ಸಿಸ್ಟರ್, ಪ್ಲೀಸ್ ಸಿಸ್ಟರ್, ಅವನಿಲ್ಲೇ ಇರಲಿ, ಇಲ್ಲಾಂದ್ರೆ ನನಗೆ ಭಯ ಆಗುತ್ತೆ. ಹಾಗೆಲ್ಲ ಅವ್ರು ಇರೋ ಆಗಿಲ್ಲ. ಪ್ಲೀಸ್ ಸಿಸ್ಟರ್, ಪ್ಲೀಸ್. ಓಕೆ ಸರಿ, ನೀವು ಇಲ್ಲೇ ಇರಿ, ಪರವಾಗಿಲ್ಲ. ಅದೇ ಡಾಕ್ಟ್ರು ಬಂದ ಕೂಡಲೇ ಹೊರಗಡೆ ಹೋಗ್ಬೇಕು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಮೇಡಮ್, ಬ್ಲಡ್ ಕೊಡ್ತಿದ್ದಂಗೆ ಎಳ್ನೀರು, ಜ್ಯೂಸು ಎಲ್ಲ ರೆಡಿ ಇರುತ್ತೆ. ನೀವು ಕುಡಿದ್ಬಿಟ್ರೆ ಆರಾಮಾಗ್ಬಿಡ್ತೀರಾ. ಏನೂ ಪರವಾಗಿಲ್ಲ ಸುಬ್ಬು, ಮೊದಲು ಸಾವಿತ್ರಿ ಸರಿ ಹೋಗಬೇಕು, ಅದು ಮುಖ್ಯ. ಹೌದು ಹೌದು, ಯಜಮಾನ್ರು ಪ್ರಾಣ ಉಳಿಸಿದ್ದಾರೆ ಅಂದಮೇಲೆ ಅವ್ರ ಪ್ರಾಣನೂ ನಮ್ಮ ಮುಖ್ಯನೇ. ಹೇ ಸುಬ್ಬು, ನನಗೆ ಭಯ ಆಗುತ್ತೆ ಅಂತ ಹೇಳಿ ನೀನೇ ಭಯ ಪಡ್ತಿದ್ಯಲ್ಲ. ಮೇಡಮ್, ನನ್ನ ಕೈಗೆ ಚುಚ್ಚಿದ್ರೆ ಪರವಾಗಿಲ್ಲ ಮೇಡಮ್, ನಿಮ್ಮ ಕೈಗೆ ಚುಚ್ತಾ ಇದ್ದಾರೆ, ಅದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಪಾಪ ನೀವು ಈ ನೋವನ್ನೆಲ್ಲ ಅದು ಹೇಗೆ ಸಹಿಸ್ಕೋತಿರೋ ಏನೋ. ಸಿಸ್ಟರ್, ಸ್ವಲ್ಪ ನಿಧಾನವಾಗಿ ಚುಚ್ಚಿ. ನಮಗೆ ಗೊತ್ತು ಬಿಡಿ ಸರ್, ಅದಕ್ಕೆ ಯಾರನ್ನೂ ಒಳಗಡೆ ಬಿಡಲ್ಲ ಅಂತ ಹೇಳೋದು. ಏನ್ ಸುಬ್ಬು ನೀನು, ನನಗೆ ಬರೀ ಒಂದು ಸೂಜಿ ಚುಚ್ಚಿದ್ರು ನಿನಗೆ ಈ ಕಡೆ ತಿರುಗಿ. ಮೇಡಮ್ಮೇ ಆರಾಮಾಗಿದ್ದಾರೆ, ಬ್ಲಡ್ ಕೂಡ ಹೋಗ್ತಾ ಇದೆ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಕಣ್ ಬಿಡಿ ಸರ್. ಓಹ್, ಚುಚ್ಬಿಟ್ರಾ? ಮೇಡಮ್, ನಿಮ್ಗೇನು ನೋವಾಗಿಲ್ಲ ತಾನೇ? ನೋವು ಆಗಿರಲ್ಲ ಬಿಡಿ ಸರ್. ಇವಾಗ ಡಾಕ್ಟ್ರು ಬರೋ ಹೊತ್ತಾಯ್ತು, ದಯವಿಟ್ಟು ಆಚೆ ಹೋಗಿ. ಈ ರೀತಿ ಎಲ್ಲ ಯಾರು ಇಲ್ಲಿಗೆ ಬರಬಾರ್ದು. ಒಂದು ವೇಳೆ ಬ್ಲಡ್ ರಿಲೇಟಿವ್ಸ್ ಇದ್ರೆ ಮಾತ್ರ ಬರ್ಬೋದು. ನೀವು ಆಚೆ ಹೋಗಿ. ಬ್ಲಡ್ ರಿಲೇಟಿವ್ಸಾ? ಸಿಸ್ಟರ್, ಸುಬ್ಬುನ ಒಂಥರ ನನಗೆ ಬ್ಲಡ್ ರಿಲೇಟಿವ್. ಸುಬ್ಬು ನನ್ನವನೇ. ಅಣ್ಣ, ಬ್ಲಡ್ ತಗೋತಿದ್ದಾರಂತೆ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಅವರೇ ಹೇಳಿದಾರಲ್ಲ. ವೆರಿ ಗುಡ್, ಈಗ ಸ್ವಲ್ಪ ಸಮಾಧಾನ ಆಯಿತು. ನಿನಗೆ ನೆನಪಿದೆ ವೀರೇಂದ್ರ, ನಂದಿನಿ ಅಮ್ಮವ್ರದ್ದು ಅದೇ ಬ್ಲಡ್ ಗ್ರೂಪ್. ಈಗ ಶ್ರಾವಣಿ ಅಮ್ಮವರು ಅದೇ ಬ್ಲಡ್ ಗ್ರೂಪಲ್ಲಿ ಹುಟ್ಟಿದ್ದಾರೆ. ಒಟ್ಟಿನಲ್ಲಿ ದಾನ ಮಾಡೋ ಗುಣ ಅವರ ರಕ್ತದಿಂದಾನೇ ಬಂದಿದೆ. ಅತ್ತೆಯವರು ಎಲ್ಲಿದ್ದಾರೆ? ಅವ್ರಿಗೆ ಈ ವಿಷಯ? ಅಮ್ಮವ್ರಿಗೆ ಸಮಾಧಾನ ಮಾಡೋಕಂತಾನೆ ಪದ್ದು ಅವ್ರ ಮನೆ ಹತ್ರ ಹೋಗಿದ್ದಾನೆ. ನಿನಗೆ ಗೊತ್ತಲ್ಲ ವೀರೇಂದ್ರ, ಊರಲ್ಲಿ ಇಂಥದ್ದೆಲ್ಲ ನಡೆದಿದೆ ಅನ್ನೋದನ್ನು ಅವರು ಸಹಿಸಲ್ಲ. ಅಂಥದ್ರಲ್ಲಿ ನಿನ್ನ ಮೇಲಿನ ಸಂಚು ನಡೆದಿದೆ ಅಂದರೆ ಇದನ್ನು ಅವ್ರು ಹೇಗೆ ತಗೋತಾರೋ ಏನೋ. ನನಗೆ ಅದೇ ಟೆನ್ಷನ್ ಆಗ್ತಿದೆ ನರ್ಸಯ್ಯನವರೇ. ಮೊದಲೇ ಅತ್ತೆಯವ್ರಿಗೆ ಕೋಪ ಜಾಸ್ತಿ. ಆ ಕೋಪದಲ್ಲಿ ಏನು ನಿರ್ಧಾರ ತಗೋತಾರೋ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗತ್ತಪ್ಪ, ಅವ್ರು ಯಾವ ನಿರ್ಧಾರ ತಗೊಂಡ್ರು ನಾವು ತಲೆಯಬಾಗಬೇಕಷ್ಟೇ. ಆದರೆ ಇದನ್ನು ಮಾಡಿರೋರು ಯಾರು ಅಂತ ಗೊತ್ತಾಗೋರಿಗೂ ಅವರು ಮಾತ್ರ ಸುಮ್ಮನೆ ಇರಲ್ಲ. ಮೊಮ್ಮಗಳ ಮೇಲಿನ ಪ್ರೀತಿ
ನನ್ನ ಮೇಲಿನ ಮಮಕಾರ, ಊರಿನಲ್ಲಿ ಹೀಗಾಯ್ತಲ್ಲ ಅನ್ನೋ ಬೇಸರ, ಇದೆಲ್ಲ ಇಟ್ಕೊಂಡು ಕೋಪದಲ್ಲಿ ಏನು ನಿರ್ಧಾರ ತಗೋತಾರೋ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದಾಗೆ ಅವ್ರೇನು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ತಲೆ ಬಾಗಬೇಕಷ್ಟೆ. ನಿಮಗಿದ್ರ ಬಗ್ಗೆ ಸ್ವಲ್ಪನೂ ಮಾಹಿತಿ ಇರಲಿಲ್ವಾ? ಎಷ್ಟೋ ವರ್ಷಗಳ ಮೇಲೆ ನನ್ನ ಅಳಿಯ ನನ್ನ ಮೊಮ್ಮಗಳು ಈ ಊರಿಗೆ ಬಂದಿದ್ದಾರೆ. ವೀರು ಈ ಊರಿನ ಮಗ, ಈ ದೊಡ್ಡ ಮನೆ ಅಳಿಯ. ಹಾಗೆ ಈ ರಾಜ್ಯದ ವಿದ್ಯಾಮಂತ್ರಿ, ಒಬ್ಬ ಮಂತ್ರಿಗೆ ಸರಿಯಾದ ಸೆಕ್ಯೂರಿಟಿ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ಏನು ಮಾಡೋದು ಅಮ್ಮವ್ರೆ, ಡಿಪಾರ್ಟ್ಮೆಂಟ್ನವರು ಊರು ಒಳಗಡೆ ಬರಬಾರ್ದು ಅಂತೇಳಿ ಮಿನಿಸ್ಟ್ರು ಸಾಹೇಬರು ನಮ್ಮನ್ನೆಲ್ಲ ಊರು ಹೊರಗಡೆ ಇರಿಸಿದ್ರು. ಅದು ಅಲ್ಲದೆ ಪೊಲೀಸ್ನವರು ಈ ಊರಿನ ಒಳಗಡೆ ಬರಬಾರ್ದು ಅನ್ನೋದೇ ಈ ಊರಿನ ಪದ್ಧತಿ. ಇದೇನಿದು? ಈ ಮುದುಕಿ SP MLA ಕರೆಸಿದಾಳಲ್ಲ, ಹಾಗಾದ್ರೆ ವಿಷಯ ತುಂಬಾ ಸೀರಿಯಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಏನ್ ಮಾಡೋದೀಗ? ಬರಬಾರ್ದು ಅನ್ನೋ ಪದ್ಧತಿ ಇರಬಹುದು, ಆದ್ರೆ ದೇಶದ ಕಾನೂನಿನ ಮುಂದೆ ಯಾವುದೂ ದೊಡ್ಡದಲ್ಲ. ಏನೋ ನಮ್ಮೊಳಗೆ ನಡೆಯೋ ಸಣ್ಣ ಪುಟ್ಟ ಜಗಳಗಳು, ಸಣ್ಣ ಪುಟ್ಟ ತಪ್ಪುಗಳನ್ನ ನಾವೇ ಸರಿ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಆ ಪದ್ಧತಿ ಹುಟ್ಕೊಂತು. ಯಾಕಂದ್ರೆ ಈ ಊರಿನವರೆಲ್ಲ ನಮಗೆ ಮಕ್ಕಳಿದ್ದ ಹಾಗೆ. ಅವರಿಗೆ ಇಂಥ ಕೆಟ್ಟ ಕೆಲಸ ಮಾಡೋ ಅಂಥ ಕೆಟ್ಟ ಬುದ್ಧಿ ಆಗಲಿ, ಕೆಟ್ಟ ಧೈರ್ಯ ಆಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮವ್ರೆ, ಇದನ್ನೆಲ್ಲ ನೋಡಿದ್ರೆ ನನಗೂ ಹಂಗೆ ಅನ್ಸುತ್ತೆ. ಇದು ಖಂಡಿತವಾಗ್ಲೂ ಈ ಊರವ್ರ ಕೆಲಸ ಅಲ್ಲ, ಹೊರಗಿನವ್ರದ್ದು. ನಾನು ವೀರೇಂದ್ರನ ಜೊತೆ ಇದ್ಕೊಂಡು ಎಲ್ಲ ಕೆಲಸನೂ ನೋಡ್ಕೊಂಡು ಅಂದ್ಕೊಂಡೆ. ಆದರೆ ಸಮಾಜ ಸೇವೆ ಅಂತ ಸ್ವಲ್ಪ ಹೊರಗೋಗ್ಬಿಟ್ಟೆ, ಬರೋ ಸ್ವಲ್ಪ ತಡ ಆಗೋಯ್ತು. ಅಷ್ಟರಲ್ಲಿ ಹಿಂಗೆಲ್ಲ ಆಗ್ಬಿಟ್ಟದೆ. ನಮ್ಮ ಪುಣ್ಯಕ್ಕೆ ಯಜಮಾನ್ರ ಪ್ರಾಣಕ್ಕೆ ಏನೂ ಅಪಾಯ ಆಗಿಲ್ಲ. ದೇವ್ರ ದೊಡ್ಡನಮ್ಮ. ದೇವರು ದೊಡ್ಡವನು ಅಂತ ಸುಮ್ಮನಾಗ್ಬಿಡೋದಲ್ಲ, ಆ ಹೆಣ್ಣು ಮಗುವಿನ ತ್ಯಾಗ, ಒಳ್ಳೆ ಗುಣ, ದೊಡ್ಡತನ ಇವೆಲ್ಲ ಇವತ್ತು ನಮ್ಮ ವೀರುನ ಕಾಪಾಡ್ತು. ತನ್ನ ಪ್ರಾಣನೂ ಲೆಕ್ಕಿಸದೆ ನಮ್ಮ ವೀರು ಜೀವನ ಕಾಪಾಡಿದಾಳೆ ಅಂತಂದ್ರೆ ಅವಳ ಪ್ರಾಣನೂ ನಮಗಷ್ಟೇ ಮುಖ್ಯ. ಅವಳಿಗೇನೂ ಆಗ್ಬಾರ್ದು. ಈ ಊರಲ್ಲಿ ಬಡವ ಬಲ್ಲಿದ, ನನ್ನವರು ತನ್ನವರು ಅನ್ನೋ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲರ ಪ್ರಾಣವೂ ಒಂದೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.